ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಹೋಮ್ ರೆಮಿಡೀಸಲ್ಲಿ ಯೂಸ್ ಮಾಡುವಂಥ ಕೆಲವು ಪದಾರ್ಥಗಳನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕಂತ ಇದ್ದೀನಿ. ಸಾಮಾನ್ಯವಾಗಿ ನಾನು ಎಲ್ಲ ಒಂದು ಎಪಿಸೋಡಲ್ಲೇ ಹೇಳ್ತಾ ಇರ್ತೀನಿ, ನೀವು ಆ್ಯಲಮ್ ಯೂಸ್ ಮಾಡಬೇಕು ಬಾಡಿ ಆರ್ಡರ್ಗಾಗಲಿ ಅಥವಾ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಅಥವಾ ಏಜಿಂಗ್ ಸ್ಕಿನ್ಗೆ ಹೇಗೆ ಇದು ರೆಮಿಡಿ ಕೊಡುತ್ತೆ ಅಂತ ನಾನು ಎಲ್ಲ ಎಪಿಸೋಡಲ್ಲೂ ಹೇಳ್ತಾ ಇರ್ತೀನಿ. ಸೊ ಏನಿದು ಆ್ಯಲಮ್ ಅಥವಾ ಫಿಟ್ಕರಿ ಅಂತಂದರೆ ಹೇಗಿರುತ್ತೆ ಅಂತ ಅಂದರೆ, ಇದು ಫಿಟ್ಕರಿ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಇದು ಏನು ಅಂದರೆ ಆ್ಯಂಟಿಸೆಪ್ಟಿಕ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಇದನ್ನು ಹಿಂದಿನ ಕಾಲದಿಂದನೂ ಯೂಸ್ ಮಾಡ್ಕೊಂಬರ್ತಿದ್ದಾರೆ. ಇದೇನು ಹೊಸ ಒಂದು ವಿಷಯ ಏನಲ್ಲ ನಮ್ಮ ಇಂಡಿಯನ್ಸ್ಗೆ. ಬಟ್ ಇವಾಗ ಇದ್ರ ಯೂಸ್ ತುಂಬ ಜಾಸ್ತಿ ಜನ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಇದರಿಂದ ಏನೇನು ಯೂಸ್ ಅಂತ ಮತ್ತೆ ಹೇಳ್ತಾ ಹೋಗ್ತೀನಿ. ಇದನ್ನು ನಾವು ಬಾಡಿ ಆರ್ಡರ್ ಕೂಡ ಯೂಸ್ ಮಾಡ್ಬೋದು. ಇದು ನಮಗೆ ಈ ಥರ ಫಾರ್ಮಲ್ಲಿ ಸಿಗುತ್ತೆ ಅಥವಾ ಒಂದು ಕಲ್ಲಿನ ಸ್ವರೂಪದಲ್ಲಿ ಕೂಡ ನಮಗೆ ಈ ಒಂದು ಸೂಪರ್ ಮಾರ್ಕೆಟಲ್ಲಿ ಅಥವಾ ಏನು ಒಂದು ಅಮೆಝಾನಲ್ಲಿ ನಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಈ ಥರ ಒಂದು ಫಾರ್ಮಲ್ಲಿ ನೀವು ತೊಗೊಳೋದ್ರಿಂದ ಇದು ತುಂಬ ಒಳ್ಳೆಯದು. ಇದನ್ನು ನೀವು ಮಿಕ್ಸಿಲಿ ಅಥವಾ ಯಾವ್ದಾದ್ರು ಒಂದು ಈ ಕುಟಾಣಿಲಿ ನೀವು ಕುಟ್ಟಿ ನೀವು ಇದನ್ನು ಪುಡಿ ಮಾಡಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಮುಖಕ್ಕೆ ಹಚ್ಚಬೇಕಾದ್ರೆ ಇದನ್ನು ನಾವು ಪುಡಿ ಸ್ವರೂಪದಲ್ಲಿ ಯೂಸ್ ಮಾಡೋದು ಬೆಸ್ಟು. ಬಟ್ ಮೈಗೆ ನೀವು ಏನು ಬಾಡಿ ಆರ್ಡರ್ ಬರಬಾರ್ದು, ಆಫ್ಟರ್ ಬಾತ್ ನೀವು ಯೂಸ್ ಮಾಡಬೇಕು ಅಂದರೆ ಲೈಕ್ ಈ ಥರ ಫಾರ್ಮಲ್ಲಿ ನೀವು ಯೂಸ್ ಮಾಡ್ಬೋದು. ಆರಾಮ್ಸೆ ನಿಮಗೆ ಒಂದು 250 ರೂಪಾಯಿಲಿ ಒಂದು 4-5 ಫಾರ್ಮ್ ಈ ಥರದ್ದು ಸಿಗುತ್ತೆ. ಇದನ್ನು ಒಂದು ಪುಡಿ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಇದನ್ನು ಮೈಗೆ ನಿಮಗೆ ಎಲ್ಲೆಲ್ಲಿ ನಿಮಗೆ ಡಿಸ್ಕಲರೇಷನ್ ಆಗ್ತಾ ಇದೆ, ನಿಮಗೆ ಅಂಡರ್ ಆರ್ಮ್ಸ್ ತುಂಬ ಡಾರ್ಕ್ ಅನಿಸ್ತಾ ಇದೆ ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟ್ಸಲ್ಲಿ ತುಂಬ ಬ್ಲ್ಯಾಕಿಶ್ ಅಂತ ಅನಿಸ್ತಾ ಇದೆ, ಇದನ್ನು ಸ್ನಾನ ಮಾಡಿದ್ಮೇಲೆ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಆರ್ಡರ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದನ್ನು ಪುಡಿಯಾಗಿ ಅಂದರೆ ಪುಡಿ ಮಾಡಿ ನಾವು ಒಂದು ರೋಸ್ ವಾಟರ್ ಜೊತೆಗೆ ಇದ್ರ ವಿಟಮಿನ್ ಇ ಆಯಿಲ್ ಕೂಡ ಸೇರಿಸಿ ನೀವು ಮುಖಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಡೋದ್ರಿಂದ ಏನಾಗುತ್ತೆ, ನಿಮ್ಮ ಬೇಡವಾದ ಕೂದಲು ಕೂಡ ಬರುತ್ತೆ. ನೀವು ಇವಾಗ ತಾನೇ ನೀವು ವ್ಯಾಕ್ಸ್ ಮಾಡಿಸಿರ್ತೀರ ಅಥವಾ ನೀವು ಇವಾಗ ಶೇವ್ ಮಾಡಿರ್ತೀರ, ನಿಮಗೆ ಕೂದಲು ಸ್ವಲ್ಪ ಲೇಟಾಗಿ ಗ್ರೋತ್ ಬರಬೇಕು, ಅದು ಏನು ಹೇರ್ ನಿಮಗಿದೆ ಥಿನ್ನಿಂಗ್ ಆಗಬೇಕು ಅಂತಂದರೆ ಈ ಫಿಟ್ಕರಿ ತುಂಬ ಯೂಸ್ ಮಾಡುತ್ತೆ. ಸೊ ನೀವು ಆಫ್ಟರ್ ಶೇವ್ ಅಥವಾ ಆಫ್ಟರ್ ವ್ಯಾಕ್ಸಿಂಗ್ನ ನೀವು ಇದನ್ನು ಒಂದು ಸ್ವಲ್ಪ ಇದಕ್ಕೆ ರೋಸ್ ವಾಟರ್ ಸ್ಪ್ರೇ ಮಾಡಿ ಇದನ್ನು ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಇದು ತಕ್ಷಣವೇ ಆ್ಯಂಟಿಸೆಪ್ಟಿಕ್ ಆಗಲ್ಲ. ಇವಾಗ ಕೆಲವ್ರಿಗೆಲ್ಲ ನೀವು ಫೇಸ್ ವ್ಯಾಕ್ಸ್ ಮಾಡಿಸ್ತೀರಾ ಇಲ್ಲಾಂದರೆ ಥ್ರೆಡಿಂಗ್ ಮಾಡಿಸ್ತೀರಾ, ತಕ್ಷಣ ಸಣ್ಣ ಈ ಬಂಪ್ಸ್ ಥರ ಬಂದ್ಬಿಡತ್ತೆ ಮುಖದ ಮೇಲೆ. ಸೊ ಅದು ನಿಮ್ಗೆ 2-3 ದಿನ ಆದರೂ ಹೋಗೋದಿಲ್ಲ, ನಿಮಗೇನೋ ಫಂಕ್ಷನ್ ಇರುತ್ತೆ. ಸೊ ತುಂಬ ಹಿಂಸೆ ಆಗುತ್ತೆ. ಮೇಕಪ್ ಹಾಕಿದ್ರೂ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಸೊ ವಿಡಿಯೋಗೆ ಅಥವಾ ಫೋಟೋಗೆ ತುಂಬ ಅಸಹ್ಯವಾಗಿ ಕಾಣಿಸ್ತಿರುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ಬೋದು, ನೀವು ವ್ಯಾಕ್ಸ್ ಮಾಡಿದ್ರೆ ಅಥವಾ ಥ್ರೆಡ್ಡಿಂಗ್ ಮಾಡಿದ್ರೆ ಅಥವಾ ಶೇವ್ ಮಾಡಿದ್ರೆ ತಕ್ಷಣ ಇಮಿಡಿಯೇಟ್ ಇದನ್ನು ನೀವು ಮುಖಕ್ಕೆ ಇದರಲ್ಲಿ ಮಸಾಜ್ ಮಾಡೋದ್ರಿಂದ ಇದೊಂದು ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಆಗುತ್ತೆ. ಮತ್ತು ಇದು ನಮ್ಮ ಮುಖದಲ್ಲಿರುವಂಥ ಪೋರ್ಸ್ ಅಂದರೆ ರಂಧ್ರಗಳು ಏನಿರುತ್ತೆ ಇದನ್ನು ಶ್ರಿಂಕ್ ಮಾಡೋಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಯಾವಾಗ ನಮಗೆ ಪೋರ್ಸ್ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಸ್ಯಾಗ್ ಆಗುತ್ತೆ. ಸ್ಕಿನ್ ಸ್ಯಾಗ್ ಆದಾಗ ನಮ್ಗೆ ತುಂಬ ಏಜಿಂಗ್ ಆದಂಗೆ ಕಾಣಿಸುತ್ತೆ, ತುಂಬ ಲೂಸ್ನೆಸ್ ಬಂದ್ಬಿಡುತ್ತೆ ಸ್ಕಿನ್ನಲ್ಲಿ. ಆವಾಗ ಏನು ಮಾಡ್ಬೋದು ಅಂದರೆ ಇದೇ ಫಿಟ್ಕರಿನ ನೀವು ಈ ಒಂದು ರೋಸ್ ವಾಟರ್ ಅಥವಾ ನೀವು ವಿಟಮಿನ್ ಇ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿ ಒಂದು ಪ್ಯಾಕ್ ಥರ ನೀವು ಹಚ್ತಾ ಬಂದರೆ ಮುಖ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಮತ್ತು ಇದು ಡಾರ್ಕ್ ಸ್ಪಾಟ್ಸ್ ಕೂಡ ರಿಮೂವ್ ಮಾಡುತ್ತೆ, ಪಿಗ್ಮೆಂಟೇಷನ್ ಕೂಡ ಕಡಿಮೆ ಮಾಡುತ್ತೆ, ಸ್ಕಿನ್ಗೆ ಒಳ್ಳೆ ಗ್ಲೋ ಬ್ರೈಟ್ನೆಸ್ನ ಕೊಡುತ್ತೆ. ಹಾಗೆ ನೆಕ್ಸ್ಟ್ ಐಟಮ್ ಏನಂದರೆ, ಇದನ್ನು ನಾವು ಎಷ್ಟಿ ಮಧು ಅಥವಾ ಜ್ಯೇಷ್ಠ ಮಧು ಲಿಕೋರೈಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಇದ್ರ ಉಪಯೋಗ ಏನು ಅಂತ ನೋಡೋಣ. ಇದನ್ನು ನೀವು ಈ ಸಾಣೆಕಲ್ಲು ಅಥವಾ ಇವಾಗ ಕಲ್ಲು ಸಿಗುತ್ತೆ, ಈ ಕಲ್ಲಲ್ಲಿ ನೀವು ಇದನ್ನು ತೇಯಬೇಕು. ಅಂದರೆ ಚೆನ್ನಾಗಿ ಇದನ್ನು ರೋಸ್ ವಾಟರ್ ಅಥವಾ ನಿಂಬೆಹಣ್ಣು ರಸ ಇಲ್ಲ ಅಂದರೆ ಪೊಟ್ಯಾಟೊ ಜ್ಯೂಸ್ ಇದರಲ್ಲಿ ನೀವು ಇದನ್ನು ತೇಯ್ದು ಮುಖಕ್ಕೆ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆ, ಮೆಲಸ್ಮಾ ಇದೆ ಅಥವಾ ಡಿಸ್ಕಲರೇಷನ್, ಕೆಲವ್ರಿಗೆ ಮುಖನೇ ಒಂದು ಕಲರ್ ಇರುತ್ತೆ, ಬಾಯಿ ಸುತ್ತನೇ ಒಂದು ಕಲರ್ ಇರುತ್ತೆ, ಈ ಥರ ಇರೋರು ಯಾವಾಗಲೂ ಕನ್ಸೀಲರ್ ಅಥವಾ ಫೌಂಡೇಶನ್ ಹಚ್ಚಿದಾಗ್ಲೂ ನಿಮ್ಮ ಮುಖ ನೀವು ಸ್ವಲ್ಪ ಹೊತ್ತು ಬಿಟ್ಟಾಗ ತುಂಬ ಡಿಸ್ಕಲರೇಷನ್ನಾಗಿ ಕಾಣಿಸುತ್ತೆ, ಏನು ಅಂದರೆ ತುಂಬ ಕಪ್ಪು ಕಾಣಿಸ್ತಾ ಇರ್ತೀರ. ಸೊ ಇದೆಲ್ಲ ನಿಮ್ಗೆ ಈವನ್ ಟೋನ್ ಆಗಬೇಕಂತಂದರೆ ಈ ಲಿಕೋರೈಸ್ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ನೀರಲ್ಲಿ ಅಥವಾ ರೋಸ್ ವಾಟರಲ್ಲಿ ಅಥವಾ ನೀವು ಒಂದು ನಿಂಬೆಹಣ್ಣು ಜ್ಯೂಸಲ್ಲಿ ಇದನ್ನು ನೀವು ಚೆನ್ನಾಗಿ ತೇಯ್ದು ನೀವು ಈ ಎಲ್ಲೆಲ್ಲಿ ನಿಮಗೆ ಡಿಸ್ಕಲರೇಷನ್ ಇದೆ ಇದನ್ನು ಹಚ್ತಾ ಬಂದರೆ ನಿಮಗೆ ಆಟೋಮೆಟಿಕ್ಕಾಗಿ ವಿತಿನ್ 15 ಡೇಸ್ ನೀವು ಈ ರಿಸಲ್ಟ್ನ ನೋಡ್ಬೋದು. ಅಂದರೆ ಅದೆಲ್ಲ ಫೇಡ್ ಮಾಡ್ತಾ ಬರುತ್ತೆ, ನಿಮ್ಮ ಡಿಸ್ಕಲರೇಷನ್ನ ಫೇಡ್ ಮಾಡ್ತಾ ಬರುತ್ತೆ. ಹಾಗೆ ಇದನ್ನು ಗುಡುಚಿ ಅಂತ ಹೇಳ್ತೀವಿ, ಅಂದರೆ ಹರಿತಾಕಿ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದನ್ನು ಹೊಟ್ಟೆ ಕೂಡ ತೊಗೋಬೋದು. ಹಾಗೆ ಇದನ್ನು
ಅದೇ ಥರ ನಾವು ನೀರಲ್ಲಿ ತೇಯ್ದು ದಿನ ರಾತ್ರಿ ಮಲಗಕ್ಕೆ ಮುಂಚೆ ಹಚ್ತಾ ಬಂದರೆ ಇದು ಕಣ್ಸುತ್ತ ಪಫಿನೆಸ್ ಕೂಡ ಕಡಿಮೆ ಮಾಡುತ್ತೆ. ಡಾರ್ಕ್ ಸರ್ಕಲ್ಗೆ ಇದು ಹೇಳಿ ಮಾಡಿದ ಔಷಧಿ. ಇದನ್ನು ನೀವು 8 ದಿನ ಕಂಟಿನ್ಯೂಸ್ ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಎಂಥ ಡಾರ್ಕ್ ಸರ್ಕಲ್ಲೇ ಇರ್ಬೋದು ಅಥವಾ ಡ್ರೈನೆಸ್ ಇರ್ಬೋದು ಅಥವಾ ಕಣ್ಣಿಗೆ ನಾನು ಕಾಂತಿನೇ ಇಲ್ಲ ಅಂತನ್ನೋರು ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿತಿನ್ 1 ವೀಕ್ ನಿಮಗೆ ಏನು ಡಾರ್ಕ್ ಸರ್ಕಲ್ ಇದೆ ಅದು ಲೈಟನ್ ಆಗ್ತಾ ಹೋಗುತ್ತೆ. ಹಾಗೆ ಇದು ಮಂಜಿಷ್ಟ ಅಂತ ಹೇಳ್ತಾರೆ. ಇದು ಹೇರ್ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಇದು ಸ್ವಲ್ಪ ನೋಡೋಕ್ಕೆ ಈ ರಕ್ತ ಚಂದನ ಥರನೇ ಇರುತ್ತೆ ನೀವು ತೇಯ್ದ್ರೆ, ಬಟ್ ಇದು ಮುಖಕ್ಕೆ ತುಂಬ ಒಳ್ಳೆಯದು. ಅಂದರೆ ನಿಮಗೆ ಏನು ಅನ್ಇವನ್ ಟೋನ್ ಇರುತ್ತೆ ಅಥವಾ ನಿಮಗೆ ಏನು ಅಂದರೆ ಸ್ಕಿನ್ನಲ್ಲಿ ನನಗೆ ಗ್ಲೋನೇ ಇಲ್ಲ, ತುಂಬ ಕಾಂತಿಹೀನವಾಗಿದೆ ನನ್ನ ಮುಖ ಅಂತ ಅನ್ನೋರು ಇದನ್ನು ಕೂಡ ನೀರಲ್ಲಿ ಅಥವಾ ಹಾಲಲ್ಲಿ, ಹಸಿ ಹಾಲಲ್ಲಿ ಇದನ್ನು ತೇಯ್ದು ಮುಖಕ್ಕೆ ಹಚ್ತಾ ಬರೋದ್ರಿಂದ ನಿಮ್ಮ ಮುಖ ಒಳ್ಳೆ ಪಿಂಕಿಶ್ ಟೋನ್ ಆಗುತ್ತೆ, ಒಳ್ಳೆ ಗ್ಲೋ ಕೂಡ ಬರುತ್ತೆ. ಮತ್ತು ಇದನ್ನು ಕೂಡ ನೀವು ಎಣ್ಣೆ, ನಾನು ಲಾಸ್ಟ್ ಟೈಮ್ ನಾನು ಎಣ್ಣೆ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೆ ತಲೆ ಕೂದಲು ಹಚ್ಚೋಕ್ಕೆ. ಆ ಎಣ್ಣೆಗೆ ನೀವು ಇದನ್ನು ಹಚ್ಚಿ ಕುದಿಸಿ ನೀವು ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಒಳ್ಳೆ ಗ್ರೋತ್ ಬರುತ್ತೆ. ಮತ್ತು ನಿಮಗೆ ರಿವರ್ಸ್ ಅಂದರೆ ಗ್ರೇ ಹೇರ್ ಏನಾರು ಇದ್ದರೆ ಅದು ರಿವರ್ಸ್ ಆಗ್ತಾ ಹೋಗುತ್ತೆ. ಮತ್ತು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಗೆ ಅರಿಶಿನ. ಇದು ಹಸಿ ಅರಿಶಿನ. ಅಂದರೆ ನಮಗೆ ಏನು ಅಂದರೆ ಅರಿಶಿನದ ಕೊಂಬು ನಮಗೆ ಸಾಮಾನ್ಯವಾಗಿ ಈ ಡ್ರೈದು ಸಿಗುತ್ತೆ, ಅಂದರೆ ಒಣಗಿರೋ ಅರಿಶಿನ ಸಿಗುತ್ತೆ. ಸೊ ನಾವು ಅದಕ್ಕಿಂತ ಇದು ಅಂದರೆ ಇದು ಒಂದು ಹಸಿ ಅರಿಶಿನ. ಇದನ್ನು ಕೂಡ ನಾವು ಇದ್ರ ಜೊತೆಗೆಲ್ಲ ನಾವು ತೇಯ್ದು ಮುಖಕ್ಕೆ ಹಚ್ಕೋತಾ ಬಂದರೆ ಒಳ್ಳೆ ಕಾಂತಿ ಕೂಡ ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಥರ ಮನೆಯಲ್ಲೇ ಸಿಗುವಂಥ ನಾವು ಪದಾರ್ಥಗಳಿಂದ ನಮ್ಮ ಹೇರ್ ಮತ್ತು ಸ್ಕಿನ್ನನ್ನು ಹೇಗೆ ಗ್ಲೋ ಮಾಡ್ಕೋಬೋದು ಅನ್ನೋದನ್ನ ಇವತ್ತು ನೋಡಿದ್ದೀರಾ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.